These 10 mistakes can destroy your 2025 AO attempt. Yes, it is related to agriculture officer. Okay, what are these 10 mistakes? ಆ ಒಂದು 10 ಮಿಸ್ಟೇಕ್ ಯಾವುದು? Before going to see what are those 10 mistakes, let us understand the present condition. Okay, fine. Notification after 8 years, right? ಅಂದರೆ ವಿ ಆಸ್ ಅಗ್ರಿ ಗ್ರ್ಯಾಜುಯೇಟ್ಸ್, ರೈಟ್, 2017-18 ಕರೆದಿರೋದು ಎಕ್ಸಾಮ್, ರೈಟ್. ಅದಾದ ಮೇಲೆ ಸುಮಾರು 8 ವರ್ಷಗಳ ನಂತರ ನಿಮಗೆ ಎಒ ಎಕ್ಸಾಮ್ನ ಕರೆಯಲಾಗಿರೋದು, ರೈಟ್. ಸಿ 2018ರಿಂದ ಅರೌಂಡ್ ಈಗ 2024 ಇದೆ. ಸೊ ಆಕ್ಚುಲಿ ಎಕ್ಸಾಮ್ ಇಸ್ ಇನ್ 2025. ಅಲ್ಲಿಗೆ ನಿಮಗೆ 2 + 4 6ರಿಂದ 7 ವರ್ಷ. ಸೊ 6 to 7 year students. So we are sitting in a library who are preparing for various exams, right? ಸೊ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಬಿಟ್ಟು ಬೇರೆ ಅದಕ್ಕೆ ಪ್ರಿಪೇರ್ ಆಗ್ತಿದೆ, ಯಾಕಂದ್ರೆ ನೋಟಿಫಿಕೇಶನ್ ಬಂದಿಲ್ಲ. ಅದರ್ ಎಕ್ಸಾಮ್ಸ್ ಲೈಕ್ UPSC ಆಗಿರ್ಬೋದು, KPSC ಆಗಿರ್ಬೋದು, ಆರ್ ಬ್ಯಾಂಕ್ AF ಎಕ್ಸಾಮ್ಸ್ ಆಗಿರ್ಬೋದು, ನಬಾರ್ಡ್ ಎಕ್ಸಾಮ್ಸ್ ಅಂಡ್ ವೇರಿಯಸ್ ಎಕ್ಸಾಮ್ಸ್ ವಿ ಹ್ಯಾವ್ ಪ್ರಿಪೇರ್ಡ್ ಸಿನ್ಸ್ ಫ್ರಮ್ 6 to 7 years, and even before that, even 3-4 years before that, students also preparing for this exam. Finally ಆಗಸ್ಟ್ 2024ರಲ್ಲಿ ನೋಟಿಫಿಕೇಶನ್ ಬಿಟ್ಟವ್ರೆ, ರೈಟ್. ಓಕೆ, ಸೊ ಎಕ್ಸಾಮ್ ಕೂಡ ರೀಸೆಂಟ್ಲಿ ವಿ ಹ್ಯಾವ್ ಕಮ್ ಟು ನೋ ದಟ್ ಜೂನಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಗೊತ್ತಾಗಿದೆ. ಸೊ ಈ ಒಂದು ಎಕ್ಸಾಮ್ ನಾವು ಪಾಸ್ ಮಾಡಬೇಕು ಅಂತಂದ್ರೆ ಅಫ್ಕೋರ್ಸ್ ಮಾಡಲೇಬೇಕು. ಇಷ್ಟು ವರ್ಷ ನಾವು ಅಗ್ರಿಕಲ್ಚರ್ ಓದ್ಬಿಟ್ಟು ಅಗ್ರಿಕಲ್ಚರ್ ಆಫೀಸರ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್. ಸೊ ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಫಸ್ಟ್ ವಿ ನೀಡ್ ಟು ಫೋಕಸ್ ಆನ್ ನಾವು ಏನ್ ಮಿಸ್ಟೇಕ್ಸ್ ಮಾಡಬಾರದು ಅನ್ನೋದ್ರ ಮೇಲೆ ಫಸ್ಟ್ ಫೋಕಸ್ ಮಾಡಬೇಕು, ರೈಟ್. ಓಕೆ, ಸೊ ಲೆಟ್ಸ್ ಸಿ ಒನ್ ಬೈ ಒನ್. ವಾಟ್ ಈಸ್ ದ ಫಸ್ಟ್ ಒನ್? ಪಾಯಿಂಟ್ ನಂಬರ್ 1, you are not recognizing the opportunities this time offers. So what do you mean by this time? ಇಲ್ಲಿ ದಿಸ್ ಟೈಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಸೊ ನೋ ಇಟ್ ಈಸ್ ಡಿಸೆಂಬರ್. ಸೊ ಈ ಟೈಮಲ್ಲಿ ನಾವೇನ್ ಮಾಡ್ತಿದ್ದೀವಿ? ಸಿ, ನಮ್ಮ ಆಪರ್ಚುನಿಟಿ ಏನು? ಜೂನಲ್ಲಿ ಎಕ್ಸಾಮ್ ಇದೆ. ಸೊ ವಾಟ್ ಈಸ್ ಅವರ್ ಆಪರ್ಚುನಿಟಿ? ವಿ ಹ್ಯಾವ್ ಎನಫ್ ಟೈಮ್ ಆಫ್ 5 to 6 months. ಅಂಡ್ ನೀವು ಸಿಲೆಬಸ್ ನೋಡಿದ್ದೆ ಅದರಲ್ಲಿ, ರೈಟ್, 5 to 6 months ಮಿನಿಮಮ್ ರಿಕ್ವೈರ್ಡ್ ಫಾರ್ ಟು ಕ್ಲಿಯರ್ ದ ಎಒ ಎಕ್ಸಾಮ್. ಅಂಡ್ ಜಸ್ಟ್ ಪ್ರಿಪರೇಷನ್ ಆಗಕ್ಕೆ 5 to 6 months ಬೇಕಾಗುತ್ತೆ. So that's why start right now. So actually, if you ask any student, what they will tell, sir, application bidli, notification bidli, exam date barli, hall ticket barli, right? So ee ತರ ಹೇಳ್ಬಿಟ್ಟು, ಸೊ ಜೂನು ಅಂತ ಎಕ್ಸಾಮ್ ಅಂತ ಬಂದಾಗ, ಸೊ ದೇ ವಿಲ್ ವೇಟ್ ಅಪ್ ಟು ಮಾರ್ಚ್ ಏಪ್ರಿಲ್ ವರೆಗೂ ವೇಟ್ ಮಾಡ್ತೀವಿ. ಇಫ್ ಯು ಆಸ್ಕ್ ಮೀ, ದಿಸ್ ಈಸ್ ದ ರಾಂಗ್ ಸ್ಟ್ರಾಟಜಿ. ಸೊ ಈಗಿರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ಡಿಸೆಂಬರಲ್ಲಿ ಇದೀವಿ, ರೈಟ್. ಈ ಟೈಮಲ್ಲಿ ಪ್ರಾಪರ್ ಆಗಿ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಿದ್ದೀರಾ. ಇಫ್ ಯು ಆರ್ ಪ್ರಿಪೇರಿಂಗ್ ಅ ವೆರಿ ರೆಗ್ಯುಲರ್ಲಿ, ವೆರಿ ಥರೋಲಿ, ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ ಇನ್ ಟು ದ ಲಿಸ್ಟ್. ಸೊ ಎಒ ಲಿಸ್ಟಲ್ಲಿ ನಮ್ಮ ಹೆಸರು ಬರಬೇಕು ಅಂತಂದ್ರೆ ಯುಟಿಲೈಸ್ ದ ಟೈಮ್ ರೈಟ್ ನೌ. ಅಂದ್ರೆ ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಬೇಕಂದ್ರೆ ಈಗಿರೋ ಟೈಮ್ನ ನಾವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಸೊ ಅವಾಯ್ಡ್ ಎನಿ ಅದರ್ ಆಕ್ಟಿವಿಟಿ. ಸೊ ಸುಮ್ಮನೆ ಇಷ್ಟೊಂದು ಪ್ಲಾನ್ಸ್ ಹಾಕೊಂಡಿರೋ ಬದಲು ಈಗಿರೋ ಟೈಮ್ನ ಯುಟಿಲೈಸ್ ಮಾಡಿ. ದಟ್ ಈಸ್ ದ ಪಾಯಿಂಟ್ ಹಿಯರ್. ಸೊ ಫಸ್ಟ್ ರೆಕಗ್ನೈಸ್ ದಿಸ್ ಈಸ್ ದ ರೈಟ್ ಟೈಮ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್. ಫೈನ್. ಸೊ ವಾಟ್ ಈಸ್ ದ ಸೆಕೆಂಡ್ ಪಾಯಿಂಟ್? ಸೆಕೆಂಡ್ ಪಾಯಿಂಟ್ ಬಂದು ಎಕ್ಸೆಸಿವ್ ಎಂಫಸಿಸ್ ಆನ್ ಕರೆಂಟ್ ಅಫೇರ್ಸ್ ದೆನ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್. ಸಿ, ಇಫ್ ಯು ಆಸ್ಕ್ ಮೀ, ಯಾವುದಕ್ಕೆ ವೇಟೇಜ್ ಜಾಸ್ತಿ ಬರುತ್ತಂದ್ರೆ ಅರೌಂಡ್ 15 to 20%. ಐ ಆಮ್ ಟೆಲಿಂಗ್ ಅಪ್ಪರ್ ಲಿಮಿಟ್ ಇದು. ಸೊ ಅಪ್ಪರ್ ಲಿಮಿಟ್ ಈಸ್ ದ ಕರೆಂಟ್ ಅಫೇರ್ಸ್. ಸೊ ಪ್ರಚಲಿತ ಘಟನೆಗಳು ಅಂತ ಬರ್ತೀವಿ. ಯಾವುದೇ ಎಕ್ಸಾಮ್ ತಗೊಳ್ಳಿ, ವೆದರ್ ಇಟ್ ಈಸ್ UPSC ಆರ್ KPSC ಆರ್ ಎನಿ ಅದರ್ ಎಕ್ಸಾಮ್. ಸೊ 15 to 20% ನಿಮಗೆ ಪ್ರಚಲಿತ ಘಟನೆಗಳು ಅಂತ ಬರುತ್ತೆ ಕರೆಂಟ್ ಅಫೇರ್ಸ್. ಸ್ಟ್ಯಾಟಿಕ್ ಪೋರ್ಷನ್ ಈಸ್ 80 to 85% ಇಸ್ ದ ಸಿಲೆಬಸ್, ಇಸ್ ದ ಸ್ಟ್ಯಾಟಿಕ್ ಪೋರ್ಷನ್. ಸೊ ಫಸ್ಟ್ ಫೋಕಸ್ ಆನ್ ದಿ ಸ್ಟ್ಯಾಟಿಕ್ ಪಾರ್ಟ್. ಇದು ನಮಗೆ 3 ವರ್ಷ UPSC ಫೀಲ್ಡ್ ಅಲ್ಲಿ ಇದ್ಮೇಲೆ ಗೊತ್ತಾಗಿದ್ದು. ಯಾವುದೇ ಎಕ್ಸಾಮ್ ಅಂತ ತಗೊಂಡಾಗ ಸ್ಟಾರ್ಟಿಂಗ್ ಅಲ್ಲೇ ನಾವೇನೇನ್ ಮಾಡ್ತೀವಿ? ಮಂತ್ಲಿ ಮ್ಯಾಗಝಿನ್ಸ್, ರೈಟ್, ನ್ಯೂಸ್ ಪೇಪರ್ಸ್. ಅದರಲ್ಲೂ ಮಂತ್ಲಿ ಮ್ಯಾಗಝಿನ್ಸ್ ಇಂದ ಬಂದ್ರೆ ನಾಟ್ ಓನ್ಲಿ ಒನ್ ಆರ್ ಟು, ನ್ಯೂಸ್ ಪೇಪರ್ಸ್ 1 or 2, ಅದರಲ್ಲೂ ಮತ್ತೆ ಗ್ರೂಪ್ ಡಿಸ್ಕಷನ್ಸ್, ಯೂಟ್ಯೂಬ್ ವಿಡಿಯೋಸ್. ದಟ್ ವಿ ಆರ್ ವಾಚಿಂಗ್ ಫಾರ್ ಓನ್ಲಿ ಕರೆಂಟ್ ಅಫೇರ್ಸ್ಗೆ. ಬಟ್ ಸ್ಟ್ಯಾಟಿಕ್ ಪಾರ್ಟ್ ಅಲ್ಲೇ ಇಫ್ ಯು ಆಸ್ಕ್ ಮೀ, ಸೊ ನಾನು ಕೂಡ ನನ್ನ ಎಕ್ಸಾಮ್ ಟೈಮಲ್ಲಿ ಐ ಆಮ್ ಮೇಕಿಂಗ್ ಎ ಮಿಸ್ಟೇಕ್ಸ್ ಇನ್ ಸ್ಟ್ಯಾಟಿಕ್ ಪಾರ್ಟ್ ಇಟ್ ಸೆಲ್ಫ್. UPSC KPSC ಅಂತ ಬಂದಾಗ, ಅದೇ ಎಒ ಎಕ್ಸಾಮ್ ಅಂತ ಬಂದಾಗ ಅರೌಂಡ್
ಜಿ ಕೆ ಮತ್ತೆ ಸ್ಪೆಸಿಫಿಕ್ ಪೇಪರ್ ಎರಡು ಇರುತ್ತೆ, ಕರೆಕ್ಟಾ? ಸೊ ಜಿ ಕೆ ಎಲ್ಲ ಅರೌಂಡ್ 8 to 10 ಸಬ್ಜೆಕ್ಟ್ಸ್, ಸ್ಪೆಸಿಫಿಕ್ ಪೇಪರ್ 20 for 85% category, 18 for 15% category. ಸೊ ಫೋಕಸ್ ಆನ್ ಫಿನಿಶಿಂಗ್ ದೀಸ್ ಸಬ್ಜೆಕ್ಟ್ ಫಸ್ಟ್. ಸೊ ನೀವು 80 to 80% ಸಿಲೆಬಸ್ ಕವರ್ ಮಾಡಿದ್ದೀರಂತಂದ್ರೆ ಯು ಆರ್ ಇನ್ ದ ಲೀಸ್ಟ್. ಸೊ ನೀವು ಕಟ್ ಆಫ್ ನೋಡಿದ್ದಾದ್ರೆ ಟೋಟಲಿ 60 to 70%. ಸೊ ರಫ್ಲಿ 60 to 70% is the marks you are going to get in exam to clear the AO exam. ಸೊ ಅಷ್ಟಕ್ಕೆ ನೀವು ಸ್ಟಾರ್ಟಿಂಗ್ ಮಾಡ್ಕೊಂಡ್ರೆ ಸಾಕು, ರೈಟ್? ಅಂಡ್ ಕರೆಂಟ್ ಅಫೇರ್ಸ್ ಫೋಕಸ್ ಇಟ್ ಆಸ್ ಎ ಲಾಸ್ಟ್ ಪ್ರಿಯಾರಿಟಿ ಅಂತ ಇಟ್ಕೊಳ್ಳಿ. ಫೈನ್, ಓಕೆ. ದಿಸ್ ಇಸ್ ದ ಸೆಕೆಂಡ್ ಮಿಸ್ಟೇಕ್. ಸೊ ಥರ್ಡ್ ಒನ್ ಬನ್ನಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂತಂದ್ರೆ ಐ ಆಲ್ಸೋ ಫಾಲ್ ಇನ್ ಟು ದಿಸ್ ಟ್ರ್ಯಾಪ್ ಅಂಡ್ ವೇಸ್ಟೆಡ್ ಮೈ ಪ್ರೀಶಿಯಸ್ 3 to 4 months ಆಫ್ ಟೈಮ್. ಏನು ಅಂತಂದ್ರೆ ವೇಸ್ಟಿಂಗ್ ಟೈಮ್ ಫೈಂಡಿಂಗ್ ಸ್ಟಡಿ ಗ್ರೂಪ್ಸ್ ಇನ್ ಫ್ರೆಂಡ್ ಸರ್ಕಲ್. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಲ್ ಮೇಕ್ ಎ 4 to 5 members ಗ್ರೂಪ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿ, ಸೊ ಯಾವುದೇ ಫ್ರೀಕ್ವೆನ್ಸಿ ಮ್ಯಾಚ್ ಇರಲಿ, ನಾವೇನ್ ಮಾಡ್ತೀವಿ, ಲುಕ್ ಅಟ್ ದ ಇಮೇಜ್, ವಿ ಆರ್ ಸರ್ಚಿಂಗ್ ಇನ್ ಟೆಲಿಗ್ರಾಮ್ ಅಂಡ್ ಈವನ್ ಇನ್ಸ್ಟಾಗ್ರಾಮ್. ಇಲ್ಲೇನು ಅಂತಂದ್ರೆ ಸೊ ನಾವೇ ಏನು ಪೋಸ್ಟ್ ಮಾಡ್ತೀವಿ ಅಂತ, ಸೊ ಹೂ ಆರ್ ಪ್ರಿಪೇರಿಂಗ್ ಫಾರ್ ಎಒ ಎಕ್ಸಾಮ್, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಡಿಸ್ಕಷನ್, ಪ್ಲೀಸ್ ಲೆಟ್ ಮೀ ನೋ. ಸೊ ಇದು ನಾವು ಕಾಮೆಂಟ್ ಮಾಡುವಂಥದ್ದು, ರೈಟ್? ಅಂಡ್ ಯು ಆರ್ ವೇಟಿಂಗ್ ದಿಸ್, ಅಂಡ್ ಇಫ್ ಅಟ್ ಆಲ್ ಪರ್ಸನ್ ಇಫ್ ಯು ಗೆಟ್ ದ್ಯಾಟ್ ಅಂಡ್ ನೀವು ಸ್ಟಾರ್ಟ್ ಮಾಡಿದ್ರಿ ಪ್ರಿಪ್ರೇಷನ್ ಮಾಡೋಕ್ಕೆ, ಅಲ್ಲೇನು ಬಂತು, ಸೊ ಇಲ್ಲಿ ಮೇಕೆ 4 members ಗ್ರೂಪ್ ಮಾಡ್ಕೋತೀವಿ ಅಂದ್ಕೊಳ್ಳಿ. ಸೊ ಡಿವೈಡ್ ಮಾಡಿದ್ವಿ, ಏನಂತ ಟಾರ್ಗೆಟ್ ಕೊಟ್ಕೊಂಡ್ವಿ. ವಾಟ್ ಈಸ್ ದ ಟಾರ್ಗೆಟ್? ನಿನ್ನ ನೋಟ್ಸ್ ಈ ಸಬ್ಜೆಕ್ಟ್ಗೆ ಪ್ರಿಪೇರ್ ಮಾಡು ಅಂತ, ಒಂದು ಸಬ್ಜೆಕ್ಟ್ಗೆ, ಅಂಡ್ ಸೆಕೆಂಡ್ ಪರ್ಸನ್ ಅಲೋಕೇಟೆಡ್ ಫಾರ್ ಅದರ್ ಸಬ್ಜೆಕ್ಟ್. ಸೊ ಈ ಥರ ಒಂದು 4 ಸಬ್ಜೆಕ್ಟ್ ಅಲೋಕೇಟ್ ಮಾಡಿದ್ವಿ. ಸೊ 1 week ಟಾರ್ಗೆಟ್ ಇಟ್ಕೊಂಡ್ರಿ. ಆ ವೀಕಲ್ಲಿ ಬಂದು ನೋಡಿದಾಗ ಓನ್ಲಿ 1 person ವಿಲ್ ಮೀಟ್ ದ ಟಾರ್ಗೆಟ್, ಅನದರ್ 3 persons ಟಾರ್ಗೆಟೇ ಮೀಟ್ ಮಾಡಿರಲ್ಲ. ಆಗ ಏನು ಮಾಡುತ್ತೆ, ಇಟ್ ವಿಲ್ ಡಿಮೋಟಿವೇಟ್ ಯು, ರೈಟ್? ನೀವು ಅಷ್ಟೊಂದು ಸೀರಿಯಸ್ ಇದ್ದೀರಾ ಅಂಡ್ ಅದರ್ ಮೆಂಬರ್ಸ್ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದ ಗ್ರೂಪ್ ಅಂಡ್ ದೇ ಆರ್ ನಾಟ್ ಸೀರಿಯಸ್ ಎನಫ್. ಸೊ ಇದು ಒನ್ ಡಿಸ್ಅಡ್ವಾಂಟೇಜ್. ಅನದರ್ ಡಿಸ್ಅಡ್ವಾಂಟೇಜ್, ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್? ಇಲ್ಲಿ ಬಂದಾಗ ವೆನ್ ವಿ ಸಿಟ್ ಫಾರ್ ಸ್ಟಡಿ ಗ್ರೂಪ್ಸ್, ನಾವು ಸಿಲೆಬಸ್ಗಿಂತ ಸಬ್ಜೆಕ್ಟ್ಗಿಂತ ಅದರ್ ಥಿಂಗ್ಸ್ನ ತುಂಬ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ದ ಮೇಜರ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಕಮಿಟ್. ಸೊ ಸ್ಟಡಿ ಗ್ರೂಪಲ್ಲಿ ಬೋತ್ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಸೊ ನೀವು ಪಾಸಿಟಿವ್ಸ್ ತಗೋಬೇಕಂದ್ರೆ ಎಲ್ಲ ಗ್ರೂಪಲ್ಲಿ ಇರೋರು ಫ್ರೀಕ್ವೆನ್ಸಿ ಮ್ಯಾಚ್ ಇರಬೇಕು, ಅಂದ್ರೆ ಎವ್ರಿ ಒನ್ ಶುಡ್ ಬಿ ಸೀರಿಯಸ್ ಎನಫ್ ಇನ್ ದಟ್ ಗ್ರೂಪ್. ಅಂಡ್ ನೆಗೆಟಿವ್ಸ್ ಅಂತ ಬಂದಾಗ ಅವಾಯ್ಡ್ ದ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್. ಸೊ ಈ ಒಂದು ಸ್ಟಡಿ ಗ್ರೂಪ್ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಡೋಂಟ್ ವೇಸ್ಟ್ ದ ಟೈಮ್. ಸೊ ಸ್ಟಾರ್ಟ್ ಪ್ರಿಪೇರಿಂಗ್ ರೈಟ್ ನಾವು. ನಿಮ್ಮ ಟೀಚರ್ಸ್ನ ಇಲ್ಲ ಮೆಂಟರ್ಸ್ನ ಇಲ್ಲ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಅಪ್ರೋಚ್ ಮಾಡಿ, ಟೇಕ್ ಹೆಲ್ಪ್ ಫ್ರಮ್ ದಟ್ ಅಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಫೈನ್, ಓಕೆ. ಫೋರ್ತ್ ಪಾಯಿಂಟ್, ಸೊ ಅವಾಯ್ಡ್ ಸೋಷಿಯಲ್ ಮೀಡಿಯಾ ಅಂಡ್ ಸ್ಕ್ರೀನ್ ಟೈಮ್. ಸಿ, ಈಗಲೇ ವಿಡಿಯೋನ ಪಾಸ್ ಮಾಡಿ, ಚೆಕ್ ಯುವರ್ ಮೊಬೈಲ್ ಸ್ಕ್ರೀನ್ ಟೈಮ್. ಸೊ ಎಷ್ಟು ನೀವು ಸ್ಕ್ರೀನ್ನ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡಿ. ಡೆಫಿನೆಟ್ಲಿ ಅರೌಂಡ್ 3 to 7 hours ಯೂಶಲಿ ಮೊಬೈಲ್ ಮೇಲೆ ಜಸ್ಟ್ ಸ್ಕ್ರೋಲ್ ಮಾಡೋಕ್ಕೆ ಸ್ಪೆಂಡ್ ಮಾಡ್ತಿರ್ತೀವಿ ಟೈಮ್ನ. ದಟ್ ಇಸ್ ಅ ವೆರಿ ರಾಂಗ್ ಥಿಂಗ್, ರಿಮೆಂಬರ್ ದಟ್. ಆ್ಯಂಡ್ ಲುಕ್ ಅಟ್ ದ ಇಮೇಜ್ ಇಯರ್. ಸಿ, ನಾವೆಷ್ಟು ಜನ ಲೈಬ್ರರಿಯಲ್ಲಿ ಕೂತಿರ್ತೀವಿ ಇನ್ ದಿ ನೇಮ್ ಆಫ್ ಸ್ಟಡಿಯಿಂಗ್, ಬಟ್ ಏನು ಮಾಡ್ತಿರ್ತೀವಿ, ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಟ್ಯಾಬ್ ತಗೊಂಡು ವಿ ಆರ್ ವಾಚಿಂಗ್ ಎ ವೆಬ್ ಸೀರೀಸ್, ಯಾವುದೋ ಒಂದು ವೆಬ್ ಸೀರೀಸು ಇಲ್ಲ ಒಂದು ಕಾಮಿಡಿ ಶೋ ಆಗಿರ್ಬೋದು, ರೈಟ್? ಇಲ್ಲ ಯೂಟ್ಯೂಬ್ ವಿಡಿಯೋಸು. ಸರ್, ವಿ ಆರ್ ಸಿಂಪ್ಲಿ ವೇಸ್ಟಿಂಗ್ ದ ಟೈಮ್ ದೇರ್. ಯೂಶಲಿ 8 to 10 hours ಲೈಬ್ರರಿಯಲ್ಲಿ ಕೂತಿದ್ದೀವಿ ಅಂತಂದರೆ 4 to 5 hours ಮ್ಯಾಕ್ಸಿಮಮ್ ದ ಟೈಮ್ ಟೆಲಿಂಗ್. ಸಿ, ಅದಕ್ಕಿಂತ ಜಾಸ್ತಿ ಸೀರಿಯಸ್ ಕ್ಯಾಂಡಿಡೇಟ್ಸು ದೇ ಆರ್ ವರ್ಕಿಂಗ್, ಸೊ ದೇ ಆರ್ ಗೆಟಿಂಗ್ ಸಕ್ಸಸ್ ಆಲ್ಸೋ. ಬಟ್ ಮೆಜಾರಿಟಿ 4 to 5 hours ಏನು ಮಾಡ್ತಿರ್ತೀವಿ, ಇಯರ್ಫೋನ್ ಹಾಕೊಂಡು ವಿ ಸಿಂಪ್ಲಿ ಸ್ಕ್ರೋಲಿಂಗ್ ದ ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ನಾವು ಹೇಳ್ತೀವಿ ಏನು, ನನ್ನ ಹತ್ರ ವಾಟ್ಸಪ್ಪೇ ಇಲ್ಲ ಅಂತ ಕೆಲವರು ಹೇಳ್ತೀವಿ, ಇವನ್ ನನ್ನ ಟೈಮಲ್ಲೂ ಅಷ್ಟೇ. ಬಟ್ ರಿಯಾಲಿಟಿ ಏನಂತಂದ್ರೆ ಐ ವಾಸ್ ವೇಸ್ಟೆಡ್ ಮೈ ಟೈಮ್ ಇನ್ ಯೂಟ್ಯೂಬ್. ಓಕೆ, ಯೂಟ್ಯೂಬಲ್ಲಿ ಕೂಡ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋದು ಯೂಟ್ಯೂಬ್ಸ್. ಸೊ ಅವಾಯ್ಡ್ ದೀಸ್ ಅಡಿಕ್ಷನ್. ಅದಕ್ಕೆ ನಿಮ್ಮ ಸ್ಕ್ರೀನ್ ಟೈಮ್ನ ಇದಕ್ಕೊಂದು ಸ್ಕ್ರೀನ್ ಟೈಮ್ನ ಸೆಟ್ ಮಾಡಿ, ಲೈಕ್ 20 to 30 minutes ಅದಕ್ಕೆ ಅಂತ ಸೆಟ್ ಮಾಡಿ. ಆ 20 to 30 minutes ಅಲ್ಲಿ ಯು ಯೂಸ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಯಾವುದೇ ಒಂದು ಯೂಸ್ ಮಾಡಿ. ಆ ಒಂದು ಹಾಫ್ ಅನ್ ಅವರ್ ಆದಮೇಲೆ ಯು ಕ್ಲೋಸ್ ಇಟ್ ಡೌನ್ ಆ್ಯಂಡ್ ಸಿಟ್ ಫಾರ್ ದ ಸ್ಟಡಿ. ಸೊ ಅವಾಯ್ಡ್ ದೀಸ್ ಥಿಂಗ್ಸ್. ಐ ಥಿಂಕ್ ಮೆಜಾರಿಟಿ ಆಫ್ ಯು ಆಂಡ್ ಗಾನ್ ಥ್ರೋ ದಿಸ್ ಪ್ರೋಸೆಸ್. ಸೊ ಮೊಬೈಲಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಯು ಆರ್ ವಾಚಿಂಗ್ ದ ಯೂಟ್ಯೂಬ್.
ಸೊ ಪ್ಲೀಸ್ ಅವಾಯ್ಡ್ ದಟ್. ಸೊ ಫಿಫ್ತ್ ಒನ್ ಅಂತ ಬಂದಾಗ, ಸೊ ಚೇಂಜಸ್ ಪ್ರಿಯಾರಿಟೀಸ್ ಅಂಡ್ ಗೋಲ್ಸ್ ರೆಗ್ಯುಲರ್ಲಿ ಅಂದ್ರೆ, ಸೊ ಯು ಹ್ಯಾವ್ ಸಮ್ ಪ್ರಿಯಾರಿಟಿ. ಸೊ ಲುಕ್ ಅಟ್ ದ ಇಮೇಜ್ ಇಯರ್. ಸೊ KPSC ಅಂತೀವಿ, ರೈಟ್? ಇನ್ನೊಂದು ಬೇರೆ ಎಕ್ಸಾಮ್ ಸ್ಟಡಿ ಮಾಡ್ಬೇಕಂತೀವಿ, ಸ್ಪೋರ್ಟ್ಸ್ ಹೋಗ್ಬೇಕು ಅಂತೀವಿ, MSc ಮಾಡೋಣ ಅಂತೀವಿ, MBA ಮಾಡಿದೀವನ ಅಂತೀವಿ, MSc ಮಾಡೋಣ ಅಂತೀವಿ. ಸೊ ದೇರ್ ಆರ್ ಸೋ ಮೆನಿ ಗೋಲ್ಸ್. ನಮಗೆ ಒಂದು ಕ್ಲಾರಿಟಿ ಇರಲ್ಲ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನೌ ಅಂತ. ಸೊ ಫೋಕಸ್ ಆನ್ 1 or 2 ಥಿಂಗ್ಸ್ ರೈಟ್ ನೌ. ಅಫ್ಕೋರ್ಸ್ ಪ್ಲಾನ್ A ಅಂತ B ಅಂತ ಇರಬೇಕು, ಬಟ್ ದಟ್ ಡಸಂಟ್ ಮೀನ್ ದಟ್ ಸೊ B, C, D ಅಪ್ ಟು Z ವರೆಗೂ ಪ್ಲಾನ್ಸ್ ಇರಬೇಕು ಅಂತ. ಸೊ ದಟ್ ಇಸ್ ಅ ರಾಂಗ್ ಸ್ಟ್ರಾಟಜಿ. ಐದರ್ 1 or 2 ಗೋಲ್ಸ್ ಇಟ್ಕೊಳ್ಳಿ, ಫೋಕಸ್ ಆನ್ 1 ಥಿಂಗ್ ರೈಟ್ ನೌ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ದೇರ್ ಆರ್ ದ ಪೀಪಲ್ ಹು ಆರ್ ಸಿಟಿಂಗ್ ಫಾರ್ ಸೇಮ್ ಎಕ್ಸಾಮ್, ಸಿಂಗಲ್ ಎಕ್ಸಾಮ್ಗೆ ಎಂಟೈರ್ ಇಯರ್ ಕೂತ್ಕೊಂಡು ಓದೋವಂಥವ್ರು ಇದ್ದಾರೆ. ಆದ್ದರಿಂದ ನೀವು 2-3 ಎಕ್ಸಾಮ್ನ ಫೋಕಸ್ ಮಾಡಿದೀವಿ ಅಂತಂದ್ರೆ, ನೀವೇ ಆಗ್ಲಿ ನಾವೇ ಆಗ್ಲಿ, ಇಟ್ ಡೆಫಿನೆಟ್ಲಿ ಸೆಟ್ ಬ್ಯಾಕ್ ಯು, ಮೀನ್ಸ್ ಇಟ್ ವಿಲ್ ಫೈರ್ ಬ್ಯಾಕ್ ಅಸ್. ಸೊ ಆದ್ದರಿಂದ ಕೀಪ್ ಇಟ್ ಇಸ್ ಸಿಂಪಲ್. 1 or 2 ಗೋಲ್ಸ್ ಇಟ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಿ. ನಾನು MBA ಮಾಡ್ತೀನಿ, MSc ಮಾಡ್ತೀನಿ, ಪ್ರೈವೇಟ್ ಅಲ್ಲಿ ಹೋಗಿ ದುಡಿತೀನಿ, ಅಲಾಂಗ್ ವಿತ್ ದಟ್ ಜಾಬು ಮಾಡ್ತೀನಿ ಅಂತಂದ್ರೆ, ಈ ಒಂದು ಸಿಚುವೇಶನ್ ಅಲ್ಲಿ ಅವಾಯ್ಡ್ ದ ಇನ್ ಚೇಂಜಿಂಗ್ ದ ಗೋಲ್ಸ್. ಒಂದು ಗೋಲ್ ಇಟ್ಕೊಳ್ಳಿ. ಈವನ್ ನೀವು ಜಾಬ್ ಮಾಡ್ತಿದ್ರು ಪರವಾಗಿಲ್ಲ, ವಾಟ್ ಯು ವಿಲ್ ಡೂ, 3 to 4 hours ಸ್ಟಡೀಸ್ ಕಂಟಿದ್ರೆ ಸ್ಟಡೀಸೇ ಮಾಡಿ. ಅಂಡ್ ಅಗೇನ್ ನಾನು ಬಿಸ್ನೆಸ್ ಮಾಡ್ತೀನಿ. ಸೊ ಇಲ್ಲಿ ಮಾಡ್ತೀನಿ ಅನ್ನೋದಕ್ಕಿಂತ ಇಟ್ಸ್ ವೆರಿ ಡಿಫಿಕಲ್ಟ್ ಈಗಿರೋ ಕಾಂಪಿಟೇಷನ್ಗೆ. ಓಕೆ, ಇಫ್ ಯು ಡೂಯಿಂಗ್ ಎವ್ರಿಥಿಂಗ್ ಇನ್ ದ ಸೆನ್ಸ್, ಇಟ್ ನಾಟ್ ಗೋಯಿಂಗ್ ಟು ವರ್ಕ್ ಯು. ಸೊ ಫೋಕಸ್ ಆನ್ 1 or 2 ಗೋಲ್ಸ್. ಸೊ ದಟ್ ವಿಲ್ yield a more result. ಓಕೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್? ಸೊ ಫಿಫ್ತ್ ಪಾಯಿಂಟ್ ಅಂತ ಬಂದಾಗ ನಿಮಗೆ, ಡೋಂಟ್ ಫಾಲೋ ಎ ಪ್ರಾಪರ್ ಪ್ಲಾನ್ ಆರ್ ಶೆಡ್ಯೂಲ್. ಸಿ, ನಾವು ಲೈಬ್ರರಿಲಿ ಕೂತಿರ್ತೀವಿ. ಸೊ ಒಂದು ಪಾಲಿಟಿ ಓದೋಣ ಅಂತ, ಲಕ್ಷ್ಮೀಕಾಂತ್ ಓದೋಣ, ರೈಟ್? ಇನ್ನೊಂದು ಹಿಸ್ಟ್ರಿ ಬುಕ್ ಓದೋಣ, ಇಲ್ಲಿ ಅಗ್ರಿಕಲ್ಚರ್ ಮಾಡೋಣ, ಅಂಡ್ ಸೋ ಮೆನಿ ಸ್ಟಿಕ್ಕಿ ನೋಟ್ಸ್ ಕೂಡ ಹಾಕೊಂಡಿರ್ತೀವಿ, ಯಾವ ಸಬ್ಜೆಕ್ಟ್ ಓದಬೇಕು ಏನು ಅಂತ. ಅಂಡ್ ಸಮ್ ಆಫ್ ದ ಬುಕ್ಸ್ ನಮ್ಗೆ ಗೊತ್ತಿಲ್ಲದೆ ಎಲ್ಲೆಲ್ಲೋ ಹಾಕಿರ್ತೀವಿ. ಸೊ ಅವಾಯ್ಡ್ ದಟ್ ಅಂಡ್ ಹ್ಯಾವ್ ಎ ಪ್ರಾಪರ್ ಪ್ಲಾನ್. ಸೊ ಹೌ ಮೆನಿ ಆಫ್ ಯು ಫಾಲೋಯಿಂಗ್ ಜರ್ನಲಿಂಗ್? ಜರ್ನಲಿಂಗ್ ವರ್ಡ್ ಅನ್ನೋದು ಕೇಳಿದಿರಾ? ದಟ್ ಮೀನ್ಸ್ ಎವ್ರಿ ಡೇ ನೈಟ್ ಆಗಲಿ ಮಾರ್ನಿಂಗ್ ಆಗಲಿ ಯು ಆರ್ ಲಿಸ್ಟಿಂಗ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾನು ಇವತ್ತು ಏನು ಮಾಡಬೇಕು, ಮಾರ್ನಿಂಗ್ ಇಂದ ಈವ್ನಿಂಗ್ ನೈಟ್ ವರೆಗೂ ಏನು ನನ್ನ ಟಾರ್ಗೆಟ್ಸು. ಹೌ ಮೆನಿ ಆಫ್ ಯು ರೈಟಿಂಗ್ ದಟ್? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರಾಪರ್ ಪ್ಲಾನ್ ಪ್ರಕಾರ ಹೋಗಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಸಿ, ನಾವು ಸ್ಟೂಡೆಂಟ್ ಅಂತ ಬಂದಾಗ ಒಂದು ರೂಮಲ್ಲಿ ಅಫ್ಕೋರ್ಸ್ ವರ್ಲ್ಡ್ ಮ್ಯಾಪ್ ಆಗಲಿ, ಇಂಡಿಯಾ ಮ್ಯಾಪ್ ಆಗಲಿ, ಅಂಡ್ ಈ ಥರ ಮೋಟಿವೇಶನಲ್ ಕೋಟ್ಸ್ನ ಹಾಕೊಂಡಿರ್ತೀವಿ. ದಟ್ಸ್ ಅ ಗುಡ್ ಥಿಂಗ್. ಬಟ್ ಹೌ ಮೆನಿ ಆಫ್ ಯು ಫಾಲೋಯಿಂಗ್ ದಟ್? ರೈಟ್? ಸಿ, ಇಂಡಿಯಾ ಮ್ಯಾಪ್ ಹಾಕಿರ್ತೀವಿ, ಹಾರ್ಡ್ಲಿ 1 to 5 days ಅಲ್ಲಿ ಮಾತ್ರ ಅದನ್ನ ಅಬ್ಸರ್ವ್ ಮಾಡಿರ್ತೀವಿ. ಅದಾದ್ಮೇಲೆ ಮ್ಯಾಪ್ ಹಂಗೆ ಇದ್ದಿರುತ್ತೆ, ನೋ ಬಡಿ ವಿಲ್ ಸಿ ದಟ್. ಸೊ ದಟ್ ಈಸ್ ನಾಟ್ ಎ ಗುಡ್ ಪ್ಲಾನ್. ಸೊ ಪ್ರಾಪರ್ ಪ್ಲಾನ್ ಏನು ಅಂತಂದ್ರೆ, ಒಂದು ಕಂಟೆಂಟ್ ಇದೆ ಅಂತಂದ್ರೆ, ನಿಮ್ಮ ವಾಲ್ ಮೇಲೆ ಒಂದು ಪೋಸ್ಟರ್ ಇದೆ ಅಂತಂದ್ರೆ, ಅಟ್ಲೀಸ್ಟ್ ಒಂದು 15 to 20 days ಯು ನೀಡ್ ಟು ಲುಕ್ ಇನ್ ಟು ಇಟ್. 15 to 20 minutes ಅದನ್ನ ನೋಡ್ತಾ ಇರಬೇಕು. ದೆನ್ ಓನ್ಲಿ ಇಟ್ ವಿಲ್ ಹೆಲ್ಪ್ಸ್. ಅಂದ್ರೆ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ, ಯು ಶುಡ್ ಹ್ಯಾವ್ ಪ್ರಾಪರ್ ಶೆಡ್ಯೂಲ್. ಮಾರ್ನಿಂಗ್ ಇಂದ ನೈಟ್ ವರೆಗೂ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ವಿ ನೀಡ್ ಟು ಹ್ಯಾವ್ ಎ ಪ್ರಾಪರ್ ಶೆಡ್ಯೂಲ್. ಸೊ ದಟ್ಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್. Okay, so what is the 6th point? Let's move on to the 6th point. So come to the next point. Be lazy, procrastinate, delay preparation. That is preparation ಅಲ್ಲಿ delay ಮಾಡೋದು. Okay, see, we are thinking that ನಾನು ಪ್ರಿಪರೇಷನ್ ಆದ್ಮೇಲೆ ಟೆಸ್ಟ್ ಬರೆಯೋಣ, ನಾನು ಫಸ್ಟ್ ಪ್ರಿಪೇರ್ ಆಗ್ಬಿಟ್ಟು ಆಮೇಲೆ ಎಕ್ಸಾಮ್ ಕೊಡೋಣ, ನಾನೊಂದು ಪ್ಲಾನ್ ಇದೆ ನನ್ನ ಹತ್ರ, ಸೊ ಇದನ್ನ ನೆಕ್ಸ್ಟ್ ಏನು ಟೈಮ್ ಬಂದಾಗ ಎಕ್ಸಿಕ್ಯೂಟ್ ಮಾಡೋಣ. ಸೊ ಆ ಥರ ವೆಯ್ಟ್ ಮಾಡೋದಾಗ್ಲಿ, ಪ್ರೋಕ್ರೆಸ್ಟಿನೇಟ್ ಮಾಡೋದಾಗ್ಲಿ ಅವಾಯ್ಡ್ ಮಾಡಿ. ದಟ್ ಮೀನ್ಸ್, ಸಿ, ಲುಕ್ ಅಟ್ ದ ಇಮೇಜ್ ಹಿಯರ್. ದ ಟೈಮ್ ಈಸ್ ಆಲ್ವೇಸ್ ರೈಟ್ ಟು ಡೂ ವಾಟ್ ಈಸ್ ರೈಟ್. ಇದು ಕರೆಕ್ಟು, ಇದು ನೀವು ಮಾಡಬೇಕು ಅಂತಂದ್ರೆ ಡೂ ಇಟ್ ರೈಟ್ ನೌ. ದಟ್ಸ್ ವಾಟ್ ಐ ಆಮ್ ಕನ್ವೆ ಹಿಯರ್. ಡೂ ಇಟ್ ರೈಟ್ ನೌ. ಸೊ ಮಾಡಬೇಕು ಅಂತಿದ್ರೆ ಒಳ್ಳೇದು ಅಂತಂದ್ರೆ ಈಗಲೇ ಮಾಡಿ. ವೈ ಯು ಡಿಲೇಯಿಂಗ್ ದಟ್? ಸಿ, ಪ್ರಿಪರೇಷನ್ ಎನಿವೇ ಯು ಆರ್ ಗೋಯಿಂಗ್ ಟು ಗಿವಿಂಗ್ ದ ಎಕ್ಸಾಮ್ ಅಂತ ಬಂದಾಗ, ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು ಅಂತ ಬಂದಾಗ, ಡೂ ಇಟ್ ರೈಟ್ ನೌ, ಪ್ರಿಪೇರ್ ರೈಟ್ ನೌ. ಅಂಡ್ ನಿಮ್ಗೆ ಇನ್ನೂ ಟೈಮ್ ಸಿಕ್ಕರೆ ಜಸ್ಟ್ ಲುಕ್ ಅಟ್ ದ ಆಪ್ಷನ್ ಬಿ.
ಈಗ ಆಪ್ಷನ್ ಎನ ನೀವು ಎಒ ಎಕ್ಸಾಮ್ಗೆ ಅಂತ ಇಟ್ಕೊಂಡಿದ್ರೆ ಆರ್ ಎನಿ KPSC ಎಕ್ಸಾಮ್ ಅಂತ ಇಟ್ಕೊಂಡಿದ್ರೆ ಸೊ ಫೋಕಸ್ ಆನ್ ದಟ್, ಪ್ರಿಪೇರ್ ರೈಟ್ ನೌ. ಸೊ ಟೈಮ್ ಇದೆ ಈಗ, ಪ್ರಿಪೇರ್ ಆಗಿ. ವೈ ಆರ್ ಯು ವೇಟಿಂಗ್ ಫಾರ್? ಓಕೆ, ಸೊ ಡೋಂಟ್ ಪ್ರೋಕ್ರಾಸ್ಟಿನೇಟ್. ಈ ಒಂದು ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ಐ ಆಮ್ ಟೆಲ್ಲಿಂಗ್ ಯು, ಇಟ್ಸ್ ವೆರಿ ಡೇಂಜರಸ್ ಥಿಂಗ್. ದಟ್ ಟು ಈ ಜೆನ್ಸಿ, ಈ ಒಂದು ಜನರೇಷನ್ ಅಲ್ಲಂತೂ ಬಿಕಾಸ್ ಆಫ್ ವೇರಿಯಸ್ ಡೈವರ್ಸಿಟಿ ಇನ್ ಕಂಟೆಂಟ್ ಆಗಲಿ ಅಂಡ್ ಮೋರ್ ಓವರ್ ಡಿಸ್ಟ್ರಾಕ್ಷನ್. ಸೊ ಈ ಡಿಸ್ಟ್ರಾಕ್ಷನ್ ಏಜ್ ಅಲ್ಲಿ ನೀವೊಂದು 5 minutes ಹಿಂದೆ ಯೋಚನೆ ಮಾಡಿದಿರಂದ್ರೆ ಮತ್ತೆ ಮರ್ತೇ ಬಿಟ್ಟಿರ್ತೀರಾ. ಸೊ ದೇರ್ ಈಸ್ ಎ ಒನ್ ರೂಲ್, ದಟ್ ಈಸ್ 5 second ರೂಲ್ ಅಂತ ಒಂದಿದೆ. ಅಂತಂದ್ರೆ ಸಪೋಸ್ ನಿಮಗೊಂದು ಅನ್ಸುತ್ತೆ ಏನಂತ, ಮಾರ್ನಿಂಗ್ ಎದ್ದ ತಕ್ಷಣ ಐ ನೀಡ್ ಟು ಸ್ಟಡಿ ಫಾರ್ 10 hours ಟುಡೇ ಆರ್ 8 hours ಟುಡೇ ಅಂತ ಇಟ್ಕೊಳ್ಳಿ ರಫ್ಲಿ. ನಿಮ್ಗೆ ಅನಿಸ್ತು. ಸೊ ಅದು ಯಾವುದೋ ಒಂದು ವಿಡಿಯೋ ನೋಡಿದ್ರಿ, ಒಂದು ಮೋಟಿವೇಶನ್ ನೋಡಿದ್ರಿ, ನಿಮಗೆ 8 hours ಸ್ಟಡಿ ಮಾಡಬೇಕು ಅಂತ ಅನಿಸ್ತು. ಸೊ ಡೂ ಇಟ್, ಸ್ಟಾರ್ಟ್ ಫ್ರಮ್ ದೇರ್ ಇಟ್ ಸೆಲ್ಫ್. ಆ ಒಂದು 5 second ಅಲ್ಲೇ ನೀವು ಆಕ್ಟಿವಿಟಿನ ಮಾಡಬೇಕಾಗುತ್ತೆ. ಐದರ್ ಯು ರೈಟ್ ಇಟ್ ಡೌನ್, ಒಂದು ಶೀಟಲ್ಲಿ ಬರೀರಿ, ಇಲ್ಲ ನಿಮಗೆ ಒಂದು ಅಲಾರಾಮ್ ಆನ್ ಮಾಡ್ಕೊಳ್ಳಿ, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ. ನೀವು 2 o'clock ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತಿದ್ರೆ ಅದನ್ನ ನೀವು ಅಲಾರಾಮ್ ಆಗ್ಲೇ ವಿತಿನ್ 5 seconds ಅಲ್ಲಿ ನೀವು ಅಲಾರಾಮ್ ಆನ್ ಮಾಡ್ಕೋಬೇಕು. ಅದರ್ವೈಸ್ ವಿಲ್ ಗೋಯಿಂಗ್ ಟು ಫರ್ಗೆಟ್ ದಟ್. ಸೊ ದಟ್ಸ್ ವೈ 5 second ರೂಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಏನಾದ್ರು ಮಾಡಬೇಕು ಅಂತಂದ್ರೆ ವಿತಿನ್ 5 seconds ಅಲ್ಲಿ ಯು ಸ್ಟಾರ್ಟ್ ಡೂಯಿಂಗ್ ದಟ್. ಇಫ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಂದಾಗ 5 seconds ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಅದರ್ವೈಸ್ ಯು ಆರ್ ಗೋಯಿಂಗ್ ಟು ಫರ್ಗೆಟ್ ದಟ್. ಸೊ ನೀವೇ ನೋಡಿ ಯೋಚನೆ ಮಾಡ್ಬೇಕಾರೆ, ನೀವು ಏನೋ ಒಂದು ಮಾಡೋಣ ಅಂದ್ಕೊಂಡಿರ್ತೀರಾ, ಒಂದು 10-15 seconds ಅಲ್ಲಿ ಬೇರೆ ಮಾಡ್ತಿರ್ತೀರಾ, ಇಲ್ಲ ಇನ್ನೂ ಯೋಚನೆನೇ ಮಾಡ್ತಿರ್ತೀರಾ. ಸೊ ಇಫ್ ಯು ವಾಂಟ್ ಟು ಡೂ ಎನಿಥಿಂಗ್ ವಿತಿನ್ 5 seconds ಅಲ್ಲಿ ನಿಮ್ಗೆ ಆ ಥಾಟ್ ಬಂದಾಗಲೇ ಬರೆದಿಡಿ ಆರ್ ಡೂ ಆಕ್ಷನ್ ರಿಗಾರ್ಡಿಂಗ್ ದಟ್. So avoid procrastination. So procrastination leads to no discipline. Andre ಇಲ್ಲಿ ಡಿಸಿಪ್ಲಿನ್ ಅಂತ ಬಂದಾಗ you will consider 2 factors. One is motivation, another one is discipline. Okay, ಇಲ್ಲಿ motivation ಅಂತ ಬಂದಾಗ ಸೊ YouTube ಓಪನ್ ಮಾಡಿದ್ರಿ, you will get to know that some IAS ಆಫೀಸರ್ ಆಗಿರ್ಬೋದು, IPS ಆಫೀಸರ್ ಆಗಿರ್ಬೋದು, ಸಮ್ ಎನಿ ಫೇಮಸ್ ಪರ್ಸನಾಲಿಟಿ ಬರ್ತಾರೆ, ಒಂದು ವಿಡಿಯೋ 5 minute ವಿಡಿಯೋ ನೋಡ್ತೀರಾ, ಯು ವಿಲ್ ಗೆಟ್ ಹೈ ಮೋಟಿವೇಶನ್. ಸೊ ಮೋಟಿವೇಶನ್ ನೋಡ್ಬಿಟ್ಟು ವಿತಿನ್ 5 minutes ಅಲ್ಲೇ ನಾನು IAS ಆಫೀಸರ್ ಆಗಿಬಿಡ್ಬೇಕು, AO ಆಫೀಸರ್ ಆಗಿಬಿಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ಓಕೆ, ಏನಂತ, ದಿಸ್ ಇಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್. ಸೊ ಈ ತರ ಪರ್ಕ್ಸ್ ಇರುತ್ತೆ, ಸರ್ವಿಸ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ ಅನ್ನೋದು, ದಟ್ ಇಸ್ ದ ಮೋಟಿವೇಶನ್. ಸೊ 5 minutes ವಿಡಿಯೋ ನೋಡ್ತೀರಾ, ಮೋಟಿವೇಶನ್ ಮಾಡ್ತೀರಾ, ಅಗೇನ್ ಒಂದು 5 minutes ಮೇ ಬಿ 10 minutes ಓದ್ಬೋದು, ಅಗೇನ್ ಮೋಟಿವೇಶನ್ ಲೋ, ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ. But another factor is discipline. So discipline ಅಂತ ಬಂದಾಗ see look at here both you can do it. ಇದು ಬಂದು ನಿಮಗೆ ಮೋಟಿವೇಶನ್, ರೈಟ್? ನಮ್ಮ ಗೋಲ್ಸ್ ಏನಿದೆ, ನಮ್ಮ ಮಿಷನ್ಸ್ ಏನಿದೆ, ಸೊ ದೇರ್ ಆರ್ ಪಾಸಿಟಿವ್ ನೋಟ್ಸ್ ಲೈಕ್ ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಬಟ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ಈಸ್ ದ ವರ್ಕಬಲ್ ಥಿಂಗ್ ಈಸ್, ಸೊ ಇದು ಪಾರ್ಟ್ ಆಫ್ ಮೋಟಿವೇಶನ್ and this is the part of discipline. So you need to work, you need to work hard, you need to put efforts to clear the exam. Morning eddu ella preparation basic activities ಆದ್ಮೇಲೆ I need to sit for study, right? I need to work, I need to write a test today, I need to attend the class. So these are the works that going to work with a discipline. So ಈ discipline ಇರಬೇಕಂದ್ರೆ ಮಾರ್ನಿಂಗ್ ಈ ಟೈಮ್ ನಾನು ಓದಬೇಕಂದ್ರೆ you need to finish that. No matter what, you need to do that. And remember that ನೀವು ಈ ವಿಡಿಯೋ ನೋಡ್ತಿದ್ದೀರ ಅಂದ್ರೆ you are the very much serious about AO preparation. Okay, ಇಲ್ಲಿವರೆಗೂ ನೀವು ವಿಡಿಯೋ ಕ್ಲೋಸ್ ಮಾಡದೆ ಪಾಸ್ ಮಾಡದೆ ನೋಡ್ತಿದ್ದೀರ ಅಂದ್ರೆ you are very much serious about the AO preparation. Okay, so understand that. ನಿಮ್ಮ ಕಂಡೀಷನ್ ತಿಳ್ಕೊಳ್ಳಿ. Suppose you are in the age of 24 to 30 years ಏಜ್ ಅಲ್ಲಿ ಇದ್ದೀರಾ ಅಂದ್ಕೊಳ್ಳಿ. If you are falls under this category, ಈ ಒಂದು ಏಜ್ ಅಲ್ಲಿ ನಮ್ಮ ಫ್ರೆಂಡ್ಸ್, ನಿಮ್ಮ ಸರ್ಕಲ್ ಆಗಿರಲಿ, ಸೀನಿಯರ್ ಆಗಿರಲಿ, ಜೂನಿಯರ್ಸ್ ಆಗಿರಲಿ, ವಾಟ್ ದೇ ಆರ್ ಡೂಯಿಂಗ್ ಎ ಜಾಬ್ and they are earning good enough at least, right? They are very confident about their job, they are enjoying their life. But what we are doing in the name of preparation, you are wasting time if you are not prepared well. So ನೀವು ಪ್ರಿಪರೇಷನ್ ಮಾಡ್ತೀರಾ, ನೀವು ಓದ್ತಿದ್ದೀರಿ ಅಂತಂದ್ರೆ you are making injustice to yourself, your parents. ಓಕೆ, ಆದ್ದರಿಂದ ಪ್ರಿಪರೇಷನ್ ಅನ್ನೋದು ಪ್ರಾಪರ್ ಆಗಿ ಇಟ್ ಶುಡ್ ಬಿ ಇನ್ ಎ ಪ್ರೊಡಕ್ಟಿವ್ ಮ್ಯಾನರ್. ಸೊ ನೀವು ಕೂತಿದ್ದೀರಿ ಅಂತಂದ್ರೆ ಅಟ್ಲೀಸ್ಟ್ ಯು ಶುಡ್ ಲರ್ನ್ ಸಮಥಿಂಗ್ ಫ್ರಮ್ ದಟ್. ದಟ್ ಇಸ್ ದ ಪಾಯಿಂಟ್ ಹಿಯರ್. ಅಂಡ್ ಯು ಆಲ್ಸೋ ಡೂ ಇಟ್ ಆಸ್ ಎ ಜಾಬ್.
ಇಲ್ಲಿ ಡಿಸಿಪ್ಲಿನ್ ಅಂತ ಬಂದಾಗ ಅಫ್ಕೋರ್ಸ್ ನೀವು ಜಾಬ್ ಜಾಯ್ನ್ ಆಗಿದೆ ಅಂದ್ರೆ ನಿಮ್ಮ ಮ್ಯಾನೇಜರ್ ಆಗಲಿ ನಿಮ್ಮ ಎಂಪ್ಲಾಯರ್ ಆಗಲಿ ಏನು ಹೇಳ್ತಾರೆ, ಮಾರ್ನಿಂಗ್ 9ಗೆ ಬರಬೇಕು, ಈವ್ನಿಂಗ್ 5ವರೆಗೂ ಯು ನೀಡ್ ಟು ವರ್ಕ್ ಹಾರ್ಡ್, ಯು ನೀಡ್ ಟು ಟಾಕ್ ವಿತ್ ದ ಎಂಪ್ಲಾಯೀಸ್, ಯು ನೀಡ್ ಟು ವರ್ಕ್ ವಿತ್ ಅದರ್ ಎಂಪ್ಲಾಯೀಸ್ ಅಂಡ್ ಯು ನೀಡ್ ಟು ಡಿಸ್ಕಸ್ ಸಮ್ ಆಫ್ ದ ಪ್ರಾಬ್ಲಮ್ಸ್, ಯು ನೀಡ್ ಟು ಫೈಂಡ್ ದ ಸೊಲ್ಯೂಷನ್ಸ್. ಸೊ ಇಲ್ಲಿ ಪಾಯಿಂಟ್ ಏನು ಅಂತ ಬಂದಾಗ ಯು ನೀಡ್ ಟು ಟ್ರೀಟ್ ದ ಪ್ರಿಪರೇಷನ್ ಆಸ್ ಎ ಜಾಬ್. ಓಕೆ, ಸೊ ಜಾಬ್ ಅಲ್ಲಿ ಏನಿರ್ತೀವಿ ಫಿಕ್ಸ್ಡ್ ಶೆಡ್ಯೂಲ್ ಅಲ್ಲಿ ಯು ನೀಡ್ ಟು ಡೂ ದಟ್. ಅದರ್ವೈಸ್ ನಿಮ್ಮ ಎಂಪ್ಲಾಯರ್ ಬೈತಾರೆ, ನಿಮ್ಮ ಮ್ಯಾನೇಜರ್ ಬೈತಾರೆ. ಬಟ್ ಇಲ್ಲಿ ಪ್ರಿಪರೇಷನ್ ಅಂತ ಬಂದಾಗ ಯು ಆರ್ ದ ಸೆಲ್ಫ್ ಎಂಪ್ಲಾಯರ್, ಯು ಆರ್ ದ ಸೆಲ್ಫ್ ಮ್ಯಾನೇಜರ್. ನಿಮ್ಮ ಒಂದು ಆಕ್ಟಿವಿಟಿನ ನೀವೇ ಮಾಡಿ. ಅದರ್ವೈಸ್ ಯು ಅಪ್ರೋಚ್ ಸಮ್ ಮೆಂಟರ್. ಸೊ ಇಫ್ ಅಟ್ ಆಲ್ ಯು ಆರ್ ನಾಟ್ ಅಪ್ರೋಚಿಂಗ್ ಎನಿ ಮೆಂಟರ್, ಡೂ ಇಟ್ ರೈಟ್ ನೌ. ಸೊ ಗೋ ಅಂಡ್ ಅಪ್ರೋಚ್ ದ ಎನಿ ಮೆಂಟರ್. ನಿಮ್ಮ ಸೀನಿಯರ್ನ ಮೆಂಟರ್ ಮಾಡಿ ಅಂಡ್ ಯು ಶುಡ್ ಬಿ ಅಕೌಂಟಬಲ್ ಟು ದೆಮ್, ರೈಟ್? ಸೊ be a disciplined person that will going to give you a good results. So treat it preparation as a job. So job ಅಲ್ಲಿ ಯಾವ ತರ ನಿಮ್ಮ 8 ಅವರ್ ವರ್ಕ್ ಕೊಡ್ತಿರಲ್ಲ ಅದೇ ತರ 8 ಅವರ್ ನೀವು ಪ್ರಿಪರೇಷನ್ ಕೊಡಲೇಬೇಕು. ದಟ್ ಇಸ್ ದ ಪಾಯಿಂಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬನ್ನಿ. ಸಿ, ಇಲ್ಲಿ ಬಂದಾಗ ಐ ಹ್ಯಾವ್ ಸೀನ್ ಸಮ್ ಆಫ್ ದ ಮೈ ಫ್ರೆಂಡ್ಸ್ ಆಲ್ಸೋ ಏನಂತ ಅಂದ್ರೆ ದೇ ರೆಗ್ರೆಟಿಂಗ್ ಎವ್ರಿ ಟೈಮ್. ಏನಂತ, ಐ ವಿಲ್ ಡೂ 100% ಸಿಲೆಬಸ್ ಕವರೇಜ್, ದೆನ್ ಐ ವಿಲ್ ಸ್ಟಾರ್ಟ್ ದ ಟೆಸ್ಟ್ ಸೀರೀಸ್. ಸಿ, ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಎಕ್ಸಾಮ್ ಕೂಡ ನಿಮಗೆ ಟೆಸ್ಟ್ ಸೀರೀಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಕರೆಕ್ಟಾ? ರೈಟ್, ವಿ ಆರ್ ಆಲ್ ಅಗ್ರಿ ದಟ್. ಅದಕ್ಕೆ ಸೊ ಫಸ್ಟ್ ಮಾರ್ಕ್ ನ ಪ್ರಾಕ್ಟೀಸ್ ಮಾಡಿ. ಮಾರ್ಕ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಯು ಕಮ್ ಟು ನೋ ದಟ್ ನಿಮ್ಮ ಸ್ಟ್ರೆಂತ್ ವೀಕ್ನೆಸ್, ನಿಮ್ ಯಾವ ಏರಿಯಾದಲ್ಲಿ ಗುಡ್ ಇದ್ದೀರಾ, ಯಾವ ಏರಿಯಾದಲ್ಲಿ ಬ್ಯಾಡ್ ಇದ್ದೀರಾ ಅಂತ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ದೆನ್ ವರ್ಕ್ ಆನ್ ದಟ್. ಸೊ ಇದು ನಿಮ್ಮ ಪ್ರಾಬ್ಲಮ್ ಅಂತ ಬಂದಾಗ ಯು ವರ್ಕ್ ಆನ್ ದಟ್ ಪ್ರಾಬ್ಲಮ್. ದಟ್ ಈಸ್ ದ ರೈಟ್ ವೇ. ಓಕೆ, ದಿಸ್ ಈಸ್ ಒನ್ ಸೈಡ್. ಸಿ, ಲುಕ್ ಅಟ್ ಅದರ್ ಸೈಡ್. ಸೊ ವಿ ಹ್ಯಾವ್ ಪುಟ್ ಸಮ್ ಟಾರ್ಗೆಟ್ ಹಾಕೊಂಡಿದ್ದೀರಿ ಅಂತ. ಇವತ್ತು ನಾನು 9 ಗಂಟೆಗೆ ಪಾಲಿಟಿ ಸ್ಟಾರ್ಟ್ ಮಾಡಬೇಕು ಅಂತ, ಐದರ್ ಪಾಲಿಟಿ ಟೆಸ್ಟ್ ಕೊಡಬೇಕು, ಲೆಟ್ ಪುಟ್ ಇಟ್ ಇನ್ ದಿಸ್ ವೇ, ಪಾಲಿಟಿ ಟೆಸ್ಟ್ ಕೊಡಬೇಕು ಅಂತ ಮಾಡ್ತಾರೆ. ಬಿಕಾಸ್ ಆಫ್ ಸಮ್ ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ವಾಟ್ ಯು ನೀಡ್ ಟು ಯು ಕಾಂಟ್ ಏಬಲ್ ಟು ಅಟೆಂಡ್ ದಟ್ ಟೆಸ್ಟ್. ಸೊ ಅಟೆಂಡ್ ಮಾಡಲಿಲ್ಲ ಅಂತ ಏನ್ ಮಾಡ್ತೀವಿ, ಅದನ್ನ ರಿಗ್ರೆಟ್ ಇಟ್ಕೊಂಡು 10 ಗಂಟೆಗೆ ಕೂತ್ಕೊಂಡು ನಾನು ಪಾಲಿಟಿ ಟೆಸ್ಟ್ ಮಾಡಲಿಲ್ಲ ಯೋಚನೆ ಮಾಡ್ತೀವಿ. ಸೊ ವಿ ಆರ್ ಲುಕಿಂಗ್ ಫಾರ್ ಸಮ್ ಮೋಟಿವೇಶನ್. ಸೇಮ್ ಥಿಂಗ್ 11 ಗಂಟೆ, 12 ಗಂಟೆ, ಸೊ 1 ಗಂಟೆ. ಸೊ 1 ಗಂಟೆಗೆ ಪ್ಲಾನ್ ಆಗಿರೋದು 2 o'clock ಆಯ್ತು. ಸೊ ಅಲ್ಲಿ ಮತ್ತೆ ರಿಗ್ರೆಟ್, ನಾನು ಇವತ್ತು ಟಾರ್ಗೆಟ್ ಫಿನಿಶ್ ಆಗಲಿಲ್ಲ ಅಂತ. ಸೊ ಈ ರಿಗ್ರೆಟ್ ನ ಅವಾಯ್ಡ್ ಮಾಡಿ. ಇಲ್ಲಿ ಸೊಲ್ಯೂಷನ್ ಏನು ಅಂತಂದ್ರೆ, ಲುಕ್ ಅಟ್ ದ ಇಮೇಜ್ ಹಿಯರ್. ಇಫ್ ಯು ಕಾಂಟ್ ಫ್ಲೈ ದೆನ್ ರನ್, ಇಫ್ ಯು ಕಾಂಟ್ ರನ್ ದೆನ್ ವಾಕ್, ಇಫ್ ಯು ಕಾಂಟ್ ವಾಕ್ ದೆನ್ ಕ್ರಾಲ್, ಬಟ್ ವಾಟ್ ಎವರ್ ಯು ಡೂ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ಇದನ್ನ ನಮ್ಮ ಪ್ರಿಪರೇಷನ್ಗೆ ಹೇಗೆ ಅಪ್ಲೈ ಮಾಡ್ಬೋದು? ಇಟ್ಸ್ ವೆರಿ ಗುಡ್ ಕೋಟ್, ವೆರಿ ಮೋಟಿವೇಶನಲ್ ಅಂಡ್ ವೆರಿ ಪ್ರಾಕ್ಟಿಕಲ್ ಆಲ್ಸೋ. ನಾನು ಹೇಳ್ದೆ ಇಲ್ಲಿ. ಸೊ ನೀವು 9 ಗಂಟೆಗೆ ಟೆಸ್ಟ್ ಕೊಡಕ್ಕಾಗ್ಲಿಲ್ಲ, ಗಿವ್ ಇಟ್ ಇನ್ 10 AM, ಹೂ ವಿಲ್ ಸ್ಟಾಪ್ ಯು? ಸಿ, ಅಂದ್ರೆ ಇಲ್ಲಿ ವರ್ಕ್ ಮೇಲೆ ಫೋಕಸ್ ಮಾಡಿ. ಇಲ್ಲಿ ಮಾಡಿಲ್ಲ ಅನ್ನೋದಕ್ಕಿಂತ, ರಿಗ್ರೆಟ್ ಫೇಸ್ ಮಾಡೋದಕ್ಕಿಂತ ಸ್ಟಾರ್ಟ್ ಡೂಯಿಂಗ್ ಇಟ್. 9 ಗಂಟೆಗೆ ಆಗ್ಲಿಲ್ಲ ಬಿಕಾಸ್ ಆಫ್ ಸಮ್ ಅನ್ಫಾರ್ಚುನೇಟ್ ಸಿಚುವೇಶನ್ಸ್. ಮೇ ಬಿ ಯು ಆರ್ ವರ್ಕಿಂಗ್, ಮೇ ಬಿ ಯು ಆರ್ ಹೌಸ್ ವೈಫ್, ಇಲ್ಲ ನೀವು ಮನೆಯಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಮಾಡಕ್ಕಾಗ್ಲಿಲ್ಲ 9 ಗಂಟೆಗೆ. ಡೂ ಇಟ್ 10 o'clock. ಹೂ ಆರ್ ಸ್ಟಾಪಿಂಗ್ ಟು ಯು? ಸೊ ಈ ಟೈಮಲ್ಲಿ ಏನ್ ಮಾಡಬೇಕು, ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ವಿತಿನ್ ಆ ಒಂದು ಟೈಮಲ್ಲಿ ಮಾಡಿ, ರಿಗ್ರೆಟ್ ಮಾಡಬೇಡಿ ಅನ್ನೋ ಪಾಯಿಂಟ್ ಇದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಕೂಡ ತುಂಬಾ ಫೇಸ್ ಮಾಡಿದ್ದೀನಿ. ಟಾರ್ಗೆಟ್ ಇಟ್ಟಿರ್ತೀವಿ, ರೀಚ್ ಆಗ್ಲಿಲ್ಲ ಅಂತಂದ್ರೆ ಎಂಟೈರ್ ಡೇ ಹೋದಂಗೆ ಫೀಲ್ ಮಾಡ್ತೀವಿ. ಬಟ್ ಆ ಒಂದು ಟೈಮ್ನ ತೆಗೆದು ನೆಕ್ಸ್ಟ್ ಟೈಮ್ ಇಂದ ಯು ಸ್ಟಾರ್ಟ್ ಡೂಯಿಂಗ್ ದಟ್. ಫೈನ್, ಓಕೆ. ಸೊ ದಿಸ್ ಲೀಡ್ಸ್ ಟು 10th ಪಾಯಿಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ but not the least, it's very important. Okay, not realizing that, focus more on what is in our hands rather than uncontrollables. ಅಂದ್ರೆ ನಮ್ಮ ಕೈಯಲ್ಲಿ ಏನಿದೆ ಅದನ್ನ ಫೋಕಸ್ ಮಾಡಿ, rather than thinking about what you can't control. See, focus on what you can control. So stop worrying ಅಂತ ಅರ್ಥ. See what I want to convey here is, focus on what ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್ಸ್. ನಮ್ಮ ಕೈಯಲ್ಲಿ ಏನಿದೆ, ಪ್ರಿಪರೇಷನ್ ಹೇಗೆ ಮಾಡ್ಬೋದು, ರೈಟ್? ನಾವು ಹೇಗೆ ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಬೇಕು, ರೈಟ್? ದೀಸ್ ಆರ್ ಇನ್ ಅವರ್ ಹ್ಯಾಂಡ್ಸ್. ಸೊ ನಮ್ಮ ಕಂಟ್ರೋಲ್ ಅಲ್ದಿರೋದೇನು, ವಾಟ್ ಅದರ್ಸ್ ವಿಲ್ ಥಿಂಕ್. ಸೊ ನಾವು 4 ವರ್ಷದಿಂದ ಪ್ರಿಪರೇಷನ್ ಅಲ್ಲಿ ಇದೀವಿ. ಬೇರೆಯವ್ರು ಏನ್ ಅಂದ್ಕೋತಾರೆ, ಇನ್ನೂ ಸಕ್ಸಸ್ ಸಿಗ್ತಿಲ್ಲ, ಯಾವ್ದು ಜಾಬ್ ಸಿಗ್ತಿಲ್ಲ, ಬೇರೆ ಏನ್ ಅಂದ್ಕೋತಾರೆ. ನಮ್ಮ ಫ್ರೆಂಡು ಒಳ್ಳೆ ಸಕ್ಸಸ್ ಆದ, ನಾನು ಇನ್ನೂ ಆಗ್ಲಿಲ್ಲ, ಸೊ ನಾನು ಇನ್ನೂ ಫೇಲ್ಯೂರ್ ಅಲ್ಲಿ ಇದ್ದೀನಿ. ಅಂಡ್ ಸಮ್ ಆಫ್ ದ ರಿಲೇಟಿವ್ಸ್ ವಿಲ್ ಟೆಲ್ ದಟ್ ನಿನ್ ಜಾಬ್ ಯಾವಾಗ ಬರುತ್ತೆ, ಮದುವೆ ಯಾವಾಗ ಮಾಡ್ಕೋತಿ, ರೈಟ್? ದೀಸ್ ಆರ್ ಅನ್ಕಂಟ್ರೋಲಬಲ್ಸ್. ನೀವು ಹೇಗೆ ಇದ್ರು ದೇ ವಿಲ್ ಟಾಕ್ ಅಬೌಟ್ ಇಟ್. ನೀವು ಏನೇ ಮಾಡಿದ್ರು ಜನ ಮಾತಾಡ್ತಾರೆ, ವೆದರ್ ಯು ಡೂಯಿಂಗ್ ಇಟ್ ಇನ್ ರೈಟ್ ಆರ್ ರಾಂಗ್. ಓಕೆ,
ನಾವು ಸ್ಕೂಲಲ್ಲಿ ಇದ್ದಾಗ ಒಂದು ಪದ್ಯ ಓದಿದ್ವಿ, ನೆನಪಿದೆ ಅನ್ಸುತ್ತೆ. ಹೌ ಮೆನಿ ಆಫ್ ಯು ರಿಮೆಂಬರ್ ದಟ್? ಮಳೆ ಬಂದಾಗ ಮಳೆ ಮಳೆ ಅಂತಾರೆ, ಚಳಿ ಆದಾಗ ಚಳಿ ಚಳಿ ಅಂತಾರೆ, ಬಿಸಿಲಿದ್ದಾಗ ಸುಡು ಬಿಸಿಲು ಅಂತಾರೆ. ನೀವ್ ಏನೇ ಮಾಡಿದ್ರು ದೇ ವಿಲ್ ಕಂಪ್ಲೈನ್ ಅಬೌಟ್ ಇಟ್. ಈವನ್ ನಿಮ್ ಫ್ರೆಂಡ್ಸು ನೋಡಿ, ನಿಮ್ಮ ರಿಲೇಟಿವ್ಸ್ ಆಗ್ಲಿ, ಸೊ ದೇ ವಿಲ್ ಕಂಪ್ಲೇನ್ ಎವ್ರಿಥಿಂಗ್. ನೀವ್ ಏನೇ ಮಾಡಿದ್ರು ಕಂಪ್ಲೇಂಟ್ ಮಾಡ್ತಾರೆ. ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ಡೂ ಯುವರ್ ವರ್ಕ್. ನಮ್ಮ ವರ್ಕ್ ಏನಿದೆ, ನಮ್ಮ ಕೆಲಸ ಏನಿದೆ, ವಿ ನೀಡ್ ಟು ಡೂ ದಟ್. ಸೊ ರಿಸಲ್ಟ್ಸ್ ಬಂದಾಗ ಎವ್ರಿ ಒನ್ ವಿಲ್ ಶಟ್ ಡೌನ್. ಸೊ ಡೋಂಟ್ ಥಿಂಕ್ ಅಬೌಟ್ ಅದರ್ಸ್. ನಿಮ್ಮ ಪ್ರಿಪರೇಷನ್ ಇದೆ ಅದರ ಮೇಲೆ ಫೋಕಸ್ ಮಾಡಿ, ಸೋರ್ಸಸ್ ಮೇಲೆ ಫೋಕಸ್ ಮಾಡಿ, ಟೆಸ್ಟ್ ಸೀರೀಸ್ ಮೇಲೆ ಫೋಕಸ್ ಮಾಡಿ, ನೋಟ್ಸ್ ಮೇಲೆ ಫೋಕಸ್ ಮಾಡಿ, ಕ್ಲಾಸಸ್ ಮೇಲೆ ಫೋಕಸ್ ಮಾಡಿ. ಫೈನ್, ಓಕೆ. And so this is all about I want to convey. So finally, so there is a invitation for you. Invitation ಏನು ಅಂತಂದ್ರೆ, so Invise agree ಇಂದ, so there is a batches going on for AO preparation. Complete preparation ಇರುತ್ತೆ ನಿಮಗೆ ಇಲ್ಲಿ. ಎಲ್ಲ ಕ್ಲಾಸಸ್, ನೋಟ್ಸ್ and test series, everything along with the guidance. So we are providing you. So we are all agree seniors only. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಅಂದ್ರೆ ಯು ಕ್ಯಾನ್ ಕಾಲ್ ಮಾಡಿ. ಆ್ಯಂಡ್ ಫಾರ್ ಆಲ್ ದ ಡೀಟೇಲ್ಸ್ ವಿ ಆರ್ ಗಿವಿಂಗ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಲಿಂಕ್ ಆಗಲಿ, ವಾಟ್ಸಪ್ ಲಿಂಕ್ ಎಲ್ಲ ಕೊಟ್ಟಿರ್ತೀವಿ. ಡೂ ಜಾಯಿನ್ ದಟ್. ನಿಮಗೆ ಎಒ ಬಗ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಆಗಲಿ, ಅಪ್ಲಿಕೇಶನ್ ಯಾವಾಗ ಅಂತ ಆಗಲಿ, ನೋಟಿಫಿಕೇಶನ್ ಯಾವಾಗ ಅಂತ ಆಗಲಿ. ಸೊ ದೇರ್ ಆರ್ ಸಮ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ದಟ್ ಇನ್ ಅವರ್ ಟೆಲಿಗ್ರಾಮ್ ಗ್ರೂಪ್. ಸೊ ಡೂ ಜಾಯಿನ್ ದಟ್. ಆ್ಯಂಡ್ ಫೈನಲಿ ಐ ವಾಂಟ್ ಟು ಕನ್ವೆ ಒನ್ ಥಿಂಗ್ ಹಿಯರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಬಿ ಯುವರ್ ನಾಯ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಮೀನಿಂಗ್. ಅಂದರೆ ನಿಮ್ಮ ವರ್ಕ್ ನೀವು ಸೈಲೆಂಟ್ ಆಗಿ ಮಾಡಿ. ನೋ ನೀಡ್ ಟು ಶೋ ಕೇಸ್ ಎನಿ ಒನ್. ಸೊ ನಾನು ಇಷ್ಟವರು ಓದ್ದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಾನು ಈ ಬುಕ್ಸೇ ಓದ್ದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾನು ಓದ್ತಾ ಇದ್ದೀನಿ, ನಿಮ್ಮ ರಿಲೇಟಿವ್ಸ್ ಕೇಳ್ತಾರೆ ನಾನು ಏನು ಮಾಡ್ತಿದ್ಯಾ, ಓದ್ತಿದ್ಯಾ ಇಲ್ಲ, ದೇ ವಿಲ್ ಆಲ್ವೇಸ್ ಕ್ವಶನ್, ಆಫ್ ಕೋರ್ಸ್, ರೈಟ್? ಸೊ ಫೈನಲಿ ಒನ್ ಥಿಂಗ್ ಈಸ್ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಬಿ ಯುವರ್ ನಾಯ್ಸ್. And if you like the video, so please like it, subscribe it, or share to your friends. So idu nimage useful ansidre please share the video, please subscribe it and like the video. Thank you, and thank you everyone.